ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಮಕ್ಕಳ ಅಭಿವೃದ್ಧಿಗೆ ಸಮಾಜದ ಸಂಘಟನೆ ಆಗಬೇಕಾಗಿದೆ. ಸೋಮನಗೌಡ ಪಾಟೀಲ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲಶಾಂತೇಶ್ವರ ಒಳಗಿನ ಮಠದ ಹತ್ತಿರ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪಂಚಮಶಾಲಿ ವತಿಯಿಂದ ಹರಿಹರ ಪೀಠದಲ್ಲಿ ಹರಜಾತ್ರೆ ಪ್ರಯುಕ್ತ ಸಮಾಜದ ಮುಖಂಡರಿಗೆ ಆಹ್ವಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಂಚಮಸಾಲಿ ಸಮಾಜದ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಮಾತನಾಡಿ, ಪಂಚಮಸಾಲಿ ಸಮಾಜದ ವತಿಯಿಂದ ಜನವರಿ 15ರಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 8ನೇ ಹರಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ತಾಲೂಕಿನ ಸಮಾಜದವರು ಅನ್ನ ಸಮಾಜದವರ ಜೊತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. 15 ದಿವಸಗಳಿಂದ ನಾನು ಸುಮಾರು 14 ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೇನೆ. ನಾನು ಅಧ್ಯಕ್ಷನಾದ ಮೇಲೆ ವಚನಾನಂದ ಸ್ವಾಮೀಜಿಯವರನ್ನು ಕರೆದುಕೊಂಡು ಕರ್ನಾಟಕದ 21 ಜಿಲ್ಲೆಗಳಲ್ಲಿ 120 ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಹರಜಾತ್ರೆಗೆ ಸುಮಾರು 25,000 ಜನರು ಬರುತ್ತಾರೆಂಬ ಭರವಸೆ ಇದೆ. ನನಗೆ ಪ್ರೀತಿಯ ತಾಲೂಕು ಹರಪನಹಳ್ಳಿ, ಏಕೆಂದರೆ ಪೀಠ ನಿರ್ಮಾಣ ಮಾಡಲು ನಿರ್ಣಯ ತೆಗೆದುಕೊಂಡಿದ್ದು ಹರಪನಹಳ್ಳಿ, ಜಾಗ ತೆಗೆದುಕೊಳ್ಳಲಿಕ್ಕೆ ಹಣ ನೀಡಿದ್ದು, ಮೊದಲ ಪೀಠಾರೋಹಣ ಮಾಡಿದ್ದು ಹರಪನಹಳ್ಳಿಯವರು. ಹರಪನಹಳ್ಳಿಯ ಜನ ಪೀಠಕ್ಕೆ ಶಕ್ತಿ ಹಾಗೂ ಬೆನ್ನೆಲುಬು. ಹಾಗಾಗಿ ಈ ತಾಲೂಕಿನ ಜನರ ಮೇಲೆ ಪ್ರೀತಿ ಹೆಚ್ಚು. ಹರಿಹರ ಪೀಠದಲ್ಲಿ ದಿನನಿತ್ಯ ದಾಸೋಹ ಮಠದ ಕೆಲಸಕ್ಕೆ 20 ಯುವಕರ ನೇಮಕ. ಮುಂದಿನ ವರ್ಷ 200ಕ್ಕೂ ಹೆಚ್ಚು ಯುವಕರ ನೇಮಕ. ಉಚಿತ ಹಾಸ್ಟೆಲ್ ವ್ಯವಸ್ಥೆ, ವಸತಿ ವ್ಯವಸ್ಥೆ. 500 ಗಿಡಗಳನ್ನು ನೆಟ್ಟಿದ್ದೇವೆ. ಮುಂದಿನ ವರ್ಷ ಹರಜಾತ್ರೆ ದಿನ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಸಮಾಜದ ಜಾಗೃತಿ, ಸಂಘಟನೆ, ಎಲ್ಲರ ಒಮ್ಮತದಿಂದ ಋಣ ತೀರಿಸಲು ಸಮಾಜದ ಏಳಿಗೆಗಾಗಿ ದುಡಿಯುತ್ತಿದ್ದೇನೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಬೆಳೆಸಬೇಕಾಗಿದೆ. ಆಗಸ್ಟ್ ತಿಂಗಳಿನಲ್ಲಿ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗುವುದು. ಹರ ಜಾತ್ರೆಯಲ್ಲಿ ರಕ್ತದಾನ ಶಿಬಿರ, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಮಕ್ಕಳ ಅಭಿವೃದ್ಧಿಗೆ ಸಮಾಜದ ಸಂಘಟನೆ ಆಗಬೇಕಾಗಿದೆ ಎಂದು ಹೇಳಿದರು. ತಾಲೂಕು ಅಧ್ಯಕ್ಷ ಬೆಟ್ಟನಗೌಡ ಮಾತನಾಡಿ, ಹರ ಜಾತ್ರೆಗೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಎಂದು ಹೇಳಿದರು. ರಾಜ್ಯ ಯುವ ಘಟಕದ ಅಧ್ಯಕ್ಷ ಕಿಚಡಿ ಕೊಟ್ರೇಶ್ ಮಾತನಾಡಿ, ನಮ್ಮ ಸಮಾಜಕ್ಕೆ ಹರ ಜಾತ್ರೆ ದೊಡ್ಡದಾಗಿ ಬೆಳೆಯುತ್ತಾ ಹೋಗಬೇಕು. ಹರ ಜಾತ್ರೆ ದಿನದಂದು ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಸಮಾಜದ ಜನರು ಬರುವುದರಿಂದ ಸೋಮನಗೌಡ ಪಾಟೀಲ್ ರಾಜ್ಯಾಧ್ಯಕ್ಷರಾದ ಮೇಲೆ ರಾಜ್ಯದ ಪ್ರತಿ ಹಳ್ಳಿಗೂ ಹೋಗಿ ಸಂಘಟನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಸಮಾಜದ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ, ಸೋಮನಗೌಡ ಪಾಟೀಲರು ಅಧ್ಯಕ್ಷರಾದ ಮೇಲೆ ನಮ್ಮ ಊರಿಗೆ ಬಂದು ನಮ್ಮನ್ನು ಹುರಿದುಂಬಿಸಿ ಸಮಾಜಕ್ಕಾಗಿ ದುಡಿಯುತ್ತಿದ್ದಾರೆ. ನಮ್ಮ ಸಮಾಜದವರನ್ನೆಲ್ಲ ಒಟ್ಟಿಗೆ ಸೇರಿಸಲು ಹರ ಜಾತ್ರೆ ಮಾಡುತ್ತಿದ್ದಾರೆ. ವಚನಾನಂದ ಸ್ವಾಮಿಗಳು ಭವ್ಯ ಹಾಗೂ ಸುಂದರವಾಗಿ ಮಠವನ್ನು ಕಟ್ಟಿಸಿದ್ದಾರೆ. ನಮ್ಮ ಸಮಾಜದವರು ಇನ್ನೂ ಕೆಲವರು ನೋಡಿಲ್ಲ. ಮಠವನ್ನು ನೋಡ್ಲಿಕ್ಕಾದರೂ ಹೋಗಬೇಕು. ಹರ ಜಾತ್ರೆಗೆ ಹೋಗಲು ಇಲ್ಲಿಂದ ಸಾರಿಗೆ ವ್ಯವಸ್ಥೆಯನ್ನು ನಾನು ಮಾಡಿಕೊಡುತ್ತೇನೆ. ಎಲ್ಲರೂ ಹೋಗೋಣ, ಹರಜಾತ್ರೆಯನ್ನು ಯಶಸ್ವಿಗೊಳಿಸೋಣ. ನಮ್ಮ ಮಕ್ಕಳಿಗೆ ಉದ್ಯೋಗವಿಲ್ಲ, ಕೆಟ್ಟ ಚಟಗಳಿಗೆ ಬಲಿಯಾಗಿ ಸಮಾಜದ ಪರಿಸ್ಥಿತಿ ಹದಗೆಡಬಾರದು. ಎಲ್ಲರೂ ಮಠಕ್ಕೆ ಹೋಗಿ ಅವಕಾಶಗಳನ್ನು ಪಡೆಯೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಎಚ್ ಪಂಪಣ್ಣ, ಎಜಿ ಮಂಜುನಾಥ್, ತೌಡೂರು ಚನ್ನಬಸವನಗೌಡರು, ವಿರೂಪಾಕ್ಷಪ್ಪ, ಮಹೇಶ್ ಪೂಜಾರಿ, ಸುರೇಶ್ ಚನ್ನನಗೌಡರು, ಮಹಿಳಾ ಅಧ್ಯಕ್ಷ ಶ್ರೀಮತಿ ದೀಪಾ ಕೊಟ್ರಮ್ಮ, ಇಟಿಗೆಹಳ್ಳಿ ಬಸವರಾಜ್, ಅಡ್ಡಿ ಚನ್ನವೀರಪ್ಪ, ಅಜಯ್ ಕುಮಾರ್, ಪುಣಬಘಟ್ಟ ಚನ್ನಬಸಪ್ಪ, ಯರಬಳ್ಳಿ ಜಾತಪ್ಪ, ಸಮಾಜದ ಎಲ್ಲಾ ಮುಖಂಡರು ಹಾಗೂ ಮಹಿಳೆಯರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.